ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಮುರುಘಾಸ್ವಾಮಿ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ಸ್ಫೋಟಕವಾದಂತಹ ಮಾಹಿತಿಗಳನ್ನ ಉಲ್ಲೇಖ ಮಾಡಲಾಗಿದೆ. ಈಗ 10ಕ್ಕೂ ಹೆಚ್ಚು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಲೇಡಿ ವಾರ್ಡನ್ ಯಾವ ತರ ದೌರ್ಜನ್ಯ ಎಸಗ್ತಾ ಇದ್ರು, ಇಲ್ಲಿ ಯಾರು ಯಾವ ತರ ಸಹಕಾರಗಳನ್ನ ಕೊಡ್ತಾ ಇದ್ರು, ಸ್ವಾಮೀಜಿ ಆ ತರ ಲೈಂಗಿಕ ಕೃತ್ಯವನ್ನ ಮಾಡೋದಕ್ಕೆ ಆ ಎಲ್ಲದರ ಬಗ್ಗೆನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಎಳೆ ಎಳೆಯಾಗಿ ವಿವರಿಸಲಾಗಿದೆ. ಅದನ್ನ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಈಗ ಪೊಲೀಸರು ಹಾಜರುಪಡಿಸಿದ್ದಾರೆ. ಮತ್ತು ತನಿಖೆ ಇಲ್ಲಿಗೆ ನಿಲ್ಲೋದಿಲ್ಲ, ಇನ್ನೂ ಕೂಡ ವಿದ್ಯಾರ್ಥಿನಿಯರ ಹೇಳಿಕೆ ಆಧರಿಸಿ ತನಿಖೆ ಮುಂದುವರಿಸಿದ್ದೀವಿ ಅಂತಾನೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿರೋದು. ಒಟ್ಟು 694 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಎಳೆ ಎಳೆಯಾಗಿ ಆ ಕೃತ್ಯದ ಬಗ್ಗೆ ಬಿಚ್ಚಿಡಲಾಗಿದೆ. ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು, ಆ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದ್ರಾದ್ರೆ, ಈಗ ಹಾಸ್ಟೆಲ್ ನಲ್ಲಿ ಇದ್ದಂತ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಒಂದು ಕೇಸ್ ಆಗುತ್ತೆ, FIR ಆಗುತ್ತೆ, ಮತ್ತೆ ವಿದ್ಯಾರ್ಥಿನಿಯರು ಹೋಗ್ತಾರೆ, ಮತ್ತೊಂದು ಕೇಸ್ ಕೊಡ್ತಾರೆ, ಪೋಕ್ಸೋ ಕೇಸ್ ಆಗುತ್ತದು. ಲೇಡಿ ವಾರ್ಡನ್ ಮೂಲಕ ಮಕ್ಕಳನ್ನ ಕರೆಸಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ. ಮತ್ತು ಬರುವಂತ ಔಷಧಿಯನ್ನ ಸೇಬಿನಲ್ಲಿ ಬೆರೆಸಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಆರೋಪ ಮಾಡಲಾಗಿದೆ. ಕಚೇರಿ, ಬೆಡ್ರೂಮ್ ಮತ್ತೆ ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ವಿದ್ಯಾರ್ಥಿನಿಯರ ಮೇಲೆ, ಅಪ್ರಾಪ್ತಿಯರ ಮೇಲೆ ಬಲಾತ್ಕಾರವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಕಸ್ಮಾತ್ ಯಾರಾದ್ರೂ ವಿರೋಧಿಸಿದ್ರೆ ಇದಕ್ಕೆ ಅವ್ರಿಗೆ ಜೀವ ಬೆದರಿಕೆ ಹಾಕೋದು. ಮತ್ತೆ ಲೇಡಿ ವಾರ್ಡನ್ ಏನಿದ್ರು A2 ಆರೋಪಿ ಪ್ರಕರಣದಲ್ಲಿ ಅವರು ಬೆದರಿಕೆಯನ್ನ ಹಾಕ್ತಾ ಇದ್ರಂತೆ. 10ಕ್ಕೂ ಹೆಚ್ಚು ಮಕ್ಕಳ ಮೇಲೆ ಇದೇ ರೀತಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಆರೋಪಗಳನ್ನು ಮಾಡಲಾಗಿದೆ. ಕೆಲ ವರ್ಷಗಳ ಹಿಂದೆ ಓರ್ವ ಬಾಲಕಿಯ ರೇಪ್ ಅಂಡ್ ಮರ್ಡರ್ ಕೂಡ ಆಗಿದೆಯಂತೆ. ಆಕೆ ಮೂಲತಃ ಆಂಧ್ರದವರು, ಹಾಸ್ಟೆಲ್ ನಲ್ಲಿದ್ದ ಆಂಧ್ರ ಪ್ರದೇಶ ಮೂಲದ ಬಾಲಕಿಯ ಮರ್ಡರ್ ಆಗಿದೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆಕೆ ರಜೆ ನಿಮಿತ್ತ ಟ್ರಾವೆಲ್ ಮಾಡುವಾಗ, ಅಂದ್ರೆ ಊರಿಗೆ ಹೋಗ್ತಾ ಇದ್ದಾಗ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಊರಿಗೆ ಹೋಗುವಾಗ ಅಪಘಾತದಲ್ಲಿ ಸಾವಾಗಿದೆ ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಸೊ ಇದಿಷ್ಟೇ ಅಲ್ಲ, ಇನ್ನೂ ತನಿಖೆ ಮುಂದುವರೆದಿದೆ ಅಂತಾನೆ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿರೋದು. ಹಾಗಾಗಿ ಇನ್ನೊಂದಿಷ್ಟು ವಿದ್ಯಾರ್ಥಿನಿಯರನ್ನ, ಈ ಅಪ್ರಾಪ್ತ ಬಾಲಕಿಯರನ್ನ ತನಿಖೆಗೆ ಒಳಪಡಿಸಿದ ಮೇಲೆ ಮತ್ತಷ್ಟು ಸ್ಫೋಟಕವಾದಂತಹ ವಿಚಾರಗಳು ಬಯಲಿಗೆ ಬಂದ್ರೂ ಕೂಡ ಅಚ್ಚರಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಕಂಪ್ಲೇಂಟ್ ರೂಪವನ್ನ ಪಡ್ಕೊಂಡಿರೋದು ಈ ದೌರ್ಜನ್ಯ ಕೇಸಲ್ಲಿ 2. ಸೊ ಇನ್ನಷ್ಟು ವಿದ್ಯಾರ್ಥಿನಿಯರಿಗೆ ಇದೇ ರೀತಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತ ಆರೋಪಗಳು ಇರೋದ್ರಿಂದ ಮತ್ತಷ್ಟು ವಿಚಾರಣೆಯ ಅಗತ್ಯ ಇದೆ. ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ ಅಂತ. ಮತ್ತೆ ಈ ಹಿಂದೆ ಇದ್ದಿದ್ದು ಅಲ್ಲಿ ಮರ್ಡರ್ ಕೂಡ ಆಗಿದೆ ಅಂತ ಒಂದಿಷ್ಟು ಆರೋಪಗಳು ಏನ್ ಕೇಳಿ ಬರ್ತಾ ಇತ್ತು, ಅದು ಪೂರಕ ಅನ್ನುವಂತೆ ಈಗ ಚಾರ್ಜ್ ಶೀಟ್ ಅಲ್ಲೂ ಕೂಡ ಒಂದು ಕೇಸನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಪರಶುರಾಮ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಪರಶು ಅವರೇ. ಈಗ ಒಂದಿಷ್ಟು ವಿಷಯಗಳನ್ನ ನೀವು ಹಿಂದಿನಿಂದಲೂ ಆರೋಪ ಮಾಡ್ತಾ ಬರ್ತಾ ಇದ್ರಿ, ಅಂದ್ರೆ ಆ ವಿದ್ಯಾರ್ಥಿನಿಯರು ಹೇಳಿದ್ದನ್ನ ನೀವು ಮಾಧ್ಯಮದ ಮುಂದೆ ಹೇಳ್ತಾ ಇದ್ರಿ. ಈ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡಿದಾರಲ್ಲ ಚಾರ್ಜ್ ಶೀಟ್ ಅನ್ನ, ಆ ಅಂಶಗಳನ್ನ ನೋಡಿದ್ರೆ ಇದೆಲ್ಲ ನಿರೀಕ್ಷಿತ ಅಂತ ಅನ್ಸುತ್ತಾ ನಿಮ್ಗೆ? ಫೈನ್, ನಿಮ್ ವಾಯ್ಸ್ ಕರೆಕ್ಟ್ ರೀಚ್ ಆಗ್ತಾ ಇಲ್ಲ, ಬಹುಶಃ ಮ್ಯೂಟ್ ಮಾಡಿದೀರಾ ಅನ್ಸುತ್ತೆ, ಅದನ್ನ ಅನ್ಮ್ಯೂಟ್ ಮಾಡಬಹುದಾ? ಫೈನ್, ಮತ್ತೆ ಅವರನ್ನು ಮಾತಾಡ್ಸ್ಕೊಂಡು ಹೋಗ್ತೀನಿ. ಚಾರ್ಜ್ ಶೀಟ್ ಅಲ್ಲಿ ಸ್ಫೋಟಕವಾದಂತಹ ಮಾಹಿತಿಗಳು ಬಹಿರಂಗ ಆಗಿದೆ. ಒಟ್ಟು 694 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದು. ಅದರಲ್ಲಿ 347 ಪುಟಗಳ 2 ಸೆಟ್ ಚಾರ್ಜ್ ಶೀಟ್ ಅನ್ನ ಈಗ ಕೋರ್ಟಿಗೆ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಹೇಳಿರೋದು ತನಿಖೆ ಇನ್ನೂ ಕೂಡ ಮುಂದುವರೆದಿದೆ ಅಂತ. ಒಟ್ಟು 10 ವಿದ್ಯಾರ್ಥಿಗಳನ್ನ ಎನ್ಕ್ವೈರಿ ಮಾಡಿದಾಗ ಈ ಅಂಶಗಳು ಬೆಳಕಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಲೇಡಿ ವಾರ್ಡನ್ ಸಹಾಯದಿಂದಲೇ ದೌರ್ಜನ್ಯ ಆಗ್ತಾ ಇತ್ತು. ಮಕ್ಕಳಿಗೆ ಮತ್ತು ಬರುವಂತ ಔಷಧಿಯನ್ನ ಸೇಬಿನಲ್ಲಿ ಬೆರೆಸಿ ಅದನ್ನ ಕೊಡ್ತಾ ಇದ್ರು. ಸೊ ಅದನ್ನ ಸೇವಿಸಿದ ಮೇಲೆ ಕಚೇರಿ, ಬೆಡ್ರೂಮ್, ಬಾತ್ರೂಮ್ಗೆಲ್ಲ ಕರ್ಕೊಂಡು ಹೋಗಿ ದೌರ್ಜನ್ಯವನ್ನ ಮಾಡಲಾಗಿದೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಮತ್ತೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಆ ಟೈಮ್ ನಲ್ಲಿ ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ರಂತೆ ಲೇಡಿ ವಾರ್ಡನ್. ಬೇರೆ ಬೇರೆ ರೀತಿಯಲ್ಲಿ ಟಾರ್ಚರ್ ಎಲ್ಲ ಮಾಡ್ತಾ ಇದ್ರು ಅಂತ ಹೇಳಿ ನಮ್ ಜೊತೆ ಜಾಯಿನ್ ಆಗಿದ್ರು ಪರಶುರಾಮ್ ಅವರು. ಪರಶುರಾಮ್ ಅವರೇ, ಈಗ ನನ್ನ ವಾಯ್ಸ್ ನಿಮ್ಗೆ ರೀಚ್ ಆಗ್ತಿದೆ ಅಂತ ಭಾವಿಸ್ತಾ, ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳು ನಿರೀಕ್ಷಿತ ಅಂತ ಅನ್ನಿಸ್ತಾ ನಿಮ್ಗೆ? ಮೇಡಮ್ ಸ್ವಲ್ಪ ಜೋರಾಗಿ ಹೇಳಬೇಕಾಗಿದೆ. ಪರಶುರೇ, ನಾನು ಕೇಳ್ತಾ ಇದ್ದೆ, ಚಾರ್ಜ್ ಶೀಟ್ ನಲ್ಲಿ ಕೆಲವೊಂದು ಅಂಶಗಳೇನಿತ್ತು ಅದು ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿತ್ತು, ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಹೇಳ್ತಾ ಇದ್ವಿ. ಈ ಹಿಂದೆ ನೀವು ಅಷ್ಟೇ ಸಾಕಷ್ಟು ಆರೋಪಗಳನ್ನ ಮಾಡಿದ್ರಿ, ಅದರಲ್ಲಿ ಕೆಲವೊಂದು ಈಗ ತನಿಖೆಯಿಂದ ಬಹಿರಂಗ ಆಗ್ತಾ ಇದೆ. ಈ ಚಾರ್ಜ್ ಶೀಟ್ ನೋಡಿದಾಗ ಇದು ನಿರೀಕ್ಷಿತ ಅಂತ ಅನ್ನಿಸ್ತಾ ನಿಮ್ಗೆ? ಹೌದು ಮೇಡಮ್, ಎಲ್ಲಕ್ಕಿಂತ ಮುಖ್ಯವಾಗಿ ಚಾರ್ಜ್ ಶೀಟ್ ಅಲ್ಲಿ ಮಕ್ಕಳಿಗೆ ಏನನ್ನ ಹೇಳಿದ್ದಾರೆ ಆ ಅಂಶಗಳು ಬರ್ತಾ ಇದೆ. ಆದಾಗ್ಯೂ ಕೂಡ
ಇನ್ನೊಂದಷ್ಟು ಅಂಶಗಳು ಬರ್ಬೇಕಿತ್ತು ಅನ್ನುವಂಥದ್ದು ನನ್ನ ಆಶಯ ಮೇಡಮ್. ಯಾವ ತರದ ಅಂಶಗಳು, ಯಾವ ತರದ್ದು? ಮಕ್ಕಳು ಅವರು ಬರೀ 10 ಜನ ಅಲ್ಲ, ಇನ್ನೊಂದಷ್ಟು ಜನ ಇದ್ದಾರೆ ಅಂತ ಅನ್ನುವಂಥದ್ದು ಒಂದು. ಆಮೇಲೆ ಡ್ರಗ್ ಅಂಡ್ ನಿಕೋಟಿನ್ ಅಂಡ್ ಡ್ರಗ್ಸ್ ಸಂಬಂಧಪಟ್ಟ ಹಾಗೆ ಇದೊಂದು ವ್ಯವಸ್ಥಿತ ಜಾಲ ಅನ್ನುವಂಥದ್ದು. ಅಂತ ಹೇಳಿದ್ರೆ ಮಕ್ಕಳಿಗೆ ಡ್ರಗ್ಸ್ ಅನ್ನ ಕೊಡ್ತಾ ಇರುವಂತ ಅಂಶ ಹೇಳಿದ್ದಾರೆ. ಆದ್ರೆ ಆ ಜಾಲ ಮಕ್ಕಳಿಗೆ ಸಪ್ಲೈ ಮಾಡ್ತಿದ್ದಂತ ಜಾಲ ಯಾವುದು ಮತ್ತು ಆ ಮಕ್ಕಳಿಗೆ ಸಿಗುವ ಹಾಗೆ ಮಾಡಿದಂತ ವ್ಯಕ್ತಿ ಹೇಳಿದ್ದಾರೆ. ಆದ್ರೆ ಆ ಗುಂಪು ಆ ಡ್ರಗ್ಸ್ ಅನ್ನ ಮಠದೊಳಗಡೆ ಹೇಗೆ ಪ್ರವೇಶ ಮಾಡ್ತು ಅನ್ನುವಂತ ಮಾಹಿತಿ ಅಲ್ಲೆಲ್ಲೋ ಅಸ್ಪಷ್ಟವಾಗಿದೆ. ಆದ್ರೆ ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ಹಾಕುವಾಗ ಈ ಅಂಶವೂ ಕೂಡ ಬರ್ತದೆ ಅಂತ ಅನ್ನುವಂಥದ್ದೊಂದು ಆಶಯ ನನ್ನಲ್ಲಿದೆ ಮೇಡಮ್. ಎರಡನೇ ಅಂಶ. ಮತ್ತೆ ಮೂರನೇದು ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳು ಏನ್ ಹೇಳಿದ್ದಾರೆ, ಮತ್ತೆ ಈ ಭಗವಂತನ ರೂಪ ಮಕ್ಕಳು ಅಂತ ಹೇಳ್ತೇವೆ. ಆ ಮಕ್ಕಳುಗಳು ಹೇಳಿರುವ ಅಂಶಗಳು ಎಲ್ಲವೂ ಕೂಡ ಸತ್ಯವಾಗಿ ಹೊರ ಬರ್ತಾ ಇರೋದು ಮಕ್ಕಳ ಆಪ್ತ ಸಮಾಲೋಚಕನಾಗಿ ನನಗೆ ತುಂಬಾ ಒಂದು ಸಮಾಧಾನವನ್ನು ತಂದಿದೆ. ಹೌದು, ಇದು ಸರಿ, ಇದು ಸತ್ಯ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಕ್ಕಳಿಗೆ ಸಿಕ್ಕ ಸಮಾಧಾನ ಅನ್ನುವಂತ ಭಾವನೆಯಿಂದ ನಾನು ಈ ಮಾತನ್ನು ಹೇಳ್ತಿದ್ದೇನೆ ಮೇಡಮ್. ಮತ್ತೊಂದು ವಿಷಯ ಪರಶು ಅವರೇ, ಈಗ ಚಾರ್ಜ್ ಶೀಟ್ ನಲ್ಲೂ A1, A2 ಮತ್ತೆ A4 ಬಗ್ಗೆ ಉಲ್ಲೇಖ ಇದೆ. ಅದೇ A3 ಮತ್ತೆ A5 ವಕೀಲ ಗಂಗಾಧರಯ್ಯ ಅವರು ಭಾಗಿಯಾಗಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನಾದ್ರೂ ಅನುಮಾನಗಳಿದೆಯಾ ನಿಮ್ಗೆ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳು ಏನನ್ನು ನ್ಯಾಯಾಧೀಶರ ಮುಂದೆ ಹೇಳಿರ್ತಾರೆ, ಆ ಅಂಶದ ಮೇಲೆ ತನಿಖೆಗೆ ಒಳಪಟ್ಟಿರ್ತದೆ. ಕೆಲವು ಸಾರಿ ಈ ಮಕ್ಕಳುಗಳ ತನಿಖೆ ಹೇಳಿಕೆಯಲ್ಲಿ ಕೈ ಬಿಟ್ಟು ಹೋಗಿರ್ಬೋದು, ಪುನರ್ ಸೇರ್ಪಡೆ ಆಗ್ಬೋದು ಮೇಡಮ್. ಯಾಕೆ ಅಂತ ಹೇಳಿದ್ರೆ 64 ಅಥವಾ ಇನ್ನೂ ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ಹಾಕಿಲ್ದೇ ಇರೋದ್ರಿಂದ ಆ ಅಂಶಗಳು ಬಹುದು. ಒಂದು ಅದು ಅವರೇ ಹೇಳ್ಬೇಕು, ಅಲ್ಲಿಯ ವಿಚಾರಗಳು ನಮ್ಗೆ ಅಷ್ಟು ಸ್ಪಷ್ಟವಾಗಿ ಇಲ್ದೇ ಇರೋದ್ರಿಂದ ಆ ವಿಷಯಗಳನ್ನ ಅವ್ರು ಹೇಳ್ಬೇಕಾಗತ್ತೆ, ಹೇಳ್ಬೋದು. ಅದು ಅವ್ರಿಗೆ ಬಿಟ್ಟ ವಿಚಾರ ಆಗಿರ್ತದೆ ಮೇಡಮ್. ಓಕೆ, ಇನ್ನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ, ಆ ವಿದ್ಯಾರ್ಥಿನಿಯರು ಈ ತರ ಮತ್ತು ಬರುವಂತ ಔಷಧಿ ಕೊಡ್ತಾ ಇದ್ರು, ಸೇಬ್ ನಮಗ್ ಕೊಡ್ತಾ ಇದ್ರು, ಈ ತರ ಬಾತ್ರೂಮ್ಗೆ ಅಥವಾ ಕಚೇರಿ ಈ ತರ ಕರ್ಕೊಂಡು ಹೋಗ್ತಿದ್ರು, ನಿಮ್ಮ ಹತ್ರ ಹೇಳಿದ್ರಾ? ಹೌದು, ಈಗ ಈ ಹಿಂದೆ ಕೂಡ ಅದನ್ನ ಹೇಳಿದ್ದಾರೆ. ಹಾಗಾಗಿ ನಾನು ಕೂಡ ಈಗ್ಲೂ ಈವನ್ ಟುಡೇ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ND ಮೂಲಕವಾಗಿ ತನಿಖೆ ಅಂದ್ರೆ ನಿಕೋಟಿನ್ ಡ್ರಗ್ಸ್ ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಲೆವೆಲ್ ತನಿಖೆ ಆಗ್ಬೇಕು ಅಂತ. ಯಾಕೆ ಆಗಿಂದನೂ ಕೂಡ ನ್ಯಾಯಾಂಗದ ಸುಪರ್ದಿ ಅಡಿಯಲ್ಲಿ CBI ಇವರೇ ಆದ್ರೂ ಕೂಡ ತನಿಖೆ ನಡಿಬೇಕು ಅಂತ ಅನ್ನುವಂತ ಅಂಶವನ್ನ ಯಾಕೆ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ನಿಕೋಟಿನ್ ಅಂಶಗಳು ಮಕ್ಕಳಿಗೆ ಸೇರಿರೋದಿದೆಯಲ್ಲ ಬ್ಲಡ್ ಅಲ್ಲಿ, ಹಾಗಾದ್ರೆ ನಿಕೋಟಿನ್ ಒಳಗಡೆ ತಗೊಂಡು ಹೋಗ್ತಿದ್ರು ಅಂದ್ರೆ ಡ್ರಗ್ಸ್ ಬಿಳಿ ಪೌಡರ್ನ ಯಾರು ತಗೊಂಡು ಹೋಗ್ತಿದ್ರು, ಮಕ್ಕಳಿಗೆ ಕೊಡ್ತಿದ್ರು ಅಂತ ಹೇಳ್ತಿರೋದು ಸ್ಪಷ್ಟವಾಗಿದೆ. ಹಾಗಾಗಿ ನಾವ್ಯಾಕೆ NDPS ಒಟ್ಟಿಗೆ ಟೈಅಪ್ ಆಗಿ ಕೆಲಸ ಮಾಡಬಾರ್ದು ಅನ್ನುವಂಥದ್ದು ನಾನು ಕೇಳುವ ಮೊದಲನೇ ಪ್ರಶ್ನೆ. ಅವರು ನಮ್ಮ ಇಲಾಖೆಯವರು ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳಲಾರೆ. ಆದಾಗ್ಯೂ ಕೂಡ ಯಾಕೆ ನಿಕೋಟಿನ್ ಡ್ರಗ್ಸ್ ಜಾಲ ಎಂತದ್ದು, ಆದ್ರೆ ಒಳ ಪ್ರವೇಶ ಏನು? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಮಾದಕ ದ್ರವ್ಯವನ್ನು ಮಕ್ಕಳು ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮಾತು. ಮಕ್ಕಳಿಗೆ ಸಿಗುವಾಗೆ ಮಾಡಿರುವಂತದ್ದು ಒಂದು. ಎರಡನೇದು, ಈ ಡ್ರಗ್ಸ್ ಅನ್ನು ತಗೊಂಡಂತಹ ಏನು ಮರ್ಡರ್ ಅಂತ ಹೇಳ್ತಿದ್ದೀರಿ ತಾವು, ಚಾರ್ಜ್ ಶೀಟ್ ಅಲ್ಲೂ ಕೂಡ ಆ ಅಂಶ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಡ್ರಗ್ಸ್ಗೋಸ್ಕರ ಅದು ಬೇಡಿಕೆ ಇಡ್ತಿತ್ತಂತೆ. ಈ ಮಕ್ಳು ಹೇಳೋ ಪ್ರಕಾರ ನನಗೆ ಡ್ರಗ್ಸ್ ಕೊಡಿ, ನನ್ನನ್ನ ಮಾತ್ರ ನೀವು ಅನುಭವಿಸ್ತೀನಿ ಅಂದ್ರೆ ಈಗ ಎಲ್ಲರನ್ನೂ ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿ ಗೋಡೆಗಳಿಗೂ ಅದು ಮಾತಾಡ್ತಿತ್ತಂತೆ ಆ ಮಗು. ಅದಕ್ಕೆ ಒಂದ್ಸರಿ ಹೇಳಿದ್ದೆ, ಹೆಣ ಕೂಡ ಮಾತಾಡ್ತದೆ, ಮಗು ಹೆಣ ಆಗಿದ್ರು ಕೂಡ ಅದು ಮಾತಾಡ್ತದೆ ಅಂತ. ಈಗ ಮಾತಾಡ್ತಾ ಇದೆ ಅದು. ಯಾಕೆ ಅಂತ ಹೇಳಿದ್ರೆ ಇದೊಂದು ನಿಮ್ಗೆ ಫಿಲಾಸಫಿಕಲ್ ಎಂಡ್ ಅಂತ ಕಾಣ್ಬೋದು, ಆ ತರದ್ದಲ್ಲ. ಆದ್ರೆ ಆ ಮಗು ಕೂಡ ತನ್ನ ಧ್ವನಿಯನ್ನು ಎತ್ತುತ್ತಾ ಇದೆ ಅಂತಾನೆ ಭಾವಿಸ್ತೀನಿ ನಾನು. ಯಾಕೆಂತ ಹೇಳಿದ್ರೆ ಆ ಮಗು ಡ್ರಗ್ಸ್ ಬೇಕು ಅಂತ ಅಲಿಯುವಂತದ್ದು ಮಾಡಿದೆ. ಎರಡನೇದು, ಮಾನವ ಸಾಗಾಣಿಕೆ ಅನ್ನುವ ಅಂಶ ಹೇಳ್ಬೇಕಿತ್ತು. ಯಾಕೆಂದ್ರೆ ಮಕ್ಕಳು, ಅಲ್ಲಿರುವಂತ ಮಕ್ಕಳು ಯಾವುದೇ ರೀತಿಯ ಪ್ರೊಸೀಜರ್ಸ್ ಫಾಲೋ ಮಾಡ್ದೇನೆ ಮಕ್ಕಳನ್ನ ಬೇರೆಯವರಿಗೆ ಕಳಿಸ್ಬಿಟ್ಟಿದ್ದಿದೆ. ಇದು ಒಂದೇ ಅಲ್ಲ, ಮಕ್ಕಳನ್ನ ಬೇರೆ ಕಡೆ ಕಳಿಸಿದ್ದಿದೆ. ಅದಕ್ಕೆ ಉದಾಹರಣೆ ಸಮೇತ ಈಗಾಗಲೇ ದೂರನ್ನ ದಾಖಲಿಸಿದ್ದೇನೆ ಮಾನ್ಯ ಗೌರವಾನ್ವಿತ SP ಅವ್ರ ಮುಂದೆ. ಯಾಕಂತ ಹೇಳಿದ್ರೆ ಈ ಕೊಲೆಯ ಬಗ್ಗೆ ಆಗಿರ್ಬೋದು, ಅಥವಾ ಮಕ್ಕಳನ್ನ ಅಕ್ರಮ ದತ್ತಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಇವ್ರು ಮೈಯೂಜಿಸ್ಕೊಳ್ಳೋದಂಥದ್ದಾಗಿರ್ಬೋದು, ಅಥವಾ ಇವರ ವಿಕೃತಿ ಡ್ಯಾನ್ಸ್ ಮಕ್ಕಳೊಟ್ಟಿಗೆ ಸೇರ್ಕೊಂಡು ಮಾಡಿರೋದಾಗಿರ್ಬೋದು, ಮಕ್ಕಳು ಎಳೆ ಆಗಿ ತಮ್ಮ ಆಪ್ತ ಸಮಾಲೋಚನೆಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಈಗ ನಾವು ರಿಕ್ವೆಸ್ಟ್ ಮಾಡೋದು ತಮ್ಮ ಮೂಲಕ, ಈಗ ಚಾರ್ಜ್ ಶೀಟ್ ಮಧ್ಯಂತರ ಚಾರ್ಜ್ ಶೀಟ್ ಅಲ್ಲಿ ಇಷ್ಟು ಅಂಶಗಳು
ಕೂಡ ಹೊರಗಡೆ ಬಂದಿದೆ. ಸರ್ಕಾರ ತನ್ನ ವಿವೇಚನ ಅಧಿಕಾರವನ್ನು ಬಳಸಿ ನಮ್ಮ ಎಲ್ಲ ಟ್ಯಾಕ್ಸ್ ಮನಿಯನ್ನ ಆ ವ್ಯಕ್ತಿಗೆ ಅಂದ್ರೆ ಆ ಮಠಕ್ಕೆ ಕೊಡ್ತಿತ್ತು. ಈಗ ನೊಂದವರಿಗೆ ಒಂದಿಷ್ಟು ಹಣವನ್ನ ಕೊಡ್ಲಿ ಅನ್ನೋದಷ್ಟೇ ನಮ್ಮ ರಿಕ್ವೆಸ್ಟ್ ಇದೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಕೋಟಿನ್ ಡ್ರಗ್ಸ್ ಸಂಬಂಧಪಟ್ಟ ಹಾಗೆ ಇದೊಂದು ಈನಿಯಸ್ ಕ್ರೈಮ್ ಅಂತ ಹೇಳಿ ಪರಿಗಣಿಸಿರೋದ್ರಿಂದ ಭಾರತ ಸರ್ಕಾರ ಇದ್ರ ಮೇಲೆ ವಿಶೇಷವಾದ ತನಿಖೆ ನಡೀಲಿ ಅನ್ನುವಂಥದ್ದು ನಮ್ದೊಂದು ಆಶಯ ಮೇಡಮ್. ಆದ್ರೆ ಏನು ಮಕ್ಕಳು ಇದುವರೆಗೂ ಹೇಳಿದ್ದಾರೆ ಅಷ್ಟು ಅಂಶಗಳು ಕೂಡ ಸತ್ಯವಾಗಿ ಪರಿವರ್ತನೆ ಆಗಿರುವಂತದ್ದು ಒಂದು ಇವರು ಕೂಡ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ ಅಂತ ಭಾವಿಸಬಹುದಾಗಿದೆ. ಕರೆಕ್ಟ್. ಈಗ ತನಿಖೆ ಒಂದು ಸರಿಯಾದ ಹಾದಿಯಲ್ಲಿ ಸಾಗ್ತಾ ಇದೆ. ತನಿಖೆ ನೀವು ಹೇಳದಂಗೆ ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ನಲ್ಲಿ ಇನ್ನೊಂದಿಷ್ಟು ಅಂಶಗಳು ಬೆಳಕಿಗೆ ಬಂದ್ರೆ ಒಳ್ಳೇದು ಅಂತ ನಿಮ್ಮ ಒಪಿನಿಯನ್. ಫೈನ್. ಪರಶು ಅವರೇ, ಈಗ ನೀವು ಮರ್ಡರ್ ಬಗ್ಗೆ ಮಾತಾಡ್ತಾ ಇದ್ರಿ, ಹಿಂದೆನೂ ಊಹಾಪೋಹಗಳು ಅಂತಿತ್ತು, ಅಂದ್ರೆ ನೀವು ಪ್ರಸ್ತಾಪ ಮಾಡಿದ್ರಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದ್ರಿಂದ ಇದೊಂದೇ ಕೇಸ್ ಇರಬಹುದಾ ಅಥವಾ ಈ ತರ ರೇಪ್ ಅಂಡ್ ಮರ್ಡರ್ ಇನ್ನೂ ಕೇಸಸ್ ಇರಬಹುದಾ? ಇನ್ನಷ್ಟು ಇರಬಹುದು ಅಂತ ಹೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೇಳ್ತೇನೆ. ಅವು ಮಕ್ಕಳು ಹೇಳಿರುವ ಪ್ರಕಾರವಾಗಿ. ಯಾಕೆ ಅಂತ ಹೇಳಿದ್ರೆ ನಾವು ಇದುವರೆಗೂ ನಾವು ಮತ್ತಿನ ಪರೀಕ್ಷೆ ಆಗ್ಲಿ ಮಂಪರ್ ಪರೀಕ್ಷೆ ಆಗ್ಲಿ ಈ ವ್ಯಕ್ತಿಯ ಮೇಲೆ ಮಾಡಿಲ್ಲ. ಯಾರು ಆರೋಪಿದಾರ ಇದ್ದಾರೆ ಅವರ ಮೇಲೆ ಮಾಡಿಲ್ಲ. ಒಂದು. ಎರಡನೇದು, ಈಗಲೂ ಕೂಡ ತಾವು ತಮ್ಮ ಟಿವಿಯಲ್ಲಿ ಬಂದ ಹಾಗೆ ಮಠದಲ್ಲಿ ಅದು ಅವರು ಜೈಲಲ್ಲೂ ಕೂಡ ಪ್ರತಿ ದಿವಸ ಅವ್ರ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನನ್ನ ಶೋ ಮಾಡ್ತಾ ಇದೆ, ಏನನ್ನ ಶೋ ಮಾಡ್ತಿದೆ ಅಂದ್ರೆ ಇದೊಂದು ಪ್ರಾಮಾಣಿಕ ನಡೀತಾ ಇಲ್ಲ ಅನ್ನೋಂಥದ್ದನ್ನ ಶೋ ಮಾಡುತ್ತೆ. ಹಾಗಾಗಿ ಹೈಕೋರ್ಟಿಯಲ್ಲಿಯೂ ಕೂಡ ಈ ವಿಷಯವನ್ನ ಪ್ರಸ್ತಾವನೆ ಮಾಡಿದ್ದಿದೆ. ಹೈಕೋರ್ಟಿನ ರಿಜಿಸ್ಟರ್ ಮೂಲಕವಾಗಿ ನೋಡಿ ಈ ತರದೆಲ್ಲ ಆಗ್ತಿದೆ, ರೆಗ್ಯುಲರ್ ಆಗಿ ಬೇರೆಯವ್ರು ಭೇಟ ಆಗುವಂತ ಎಲ್ಲಾ ಅಂಶಗಳು ಕಂಡು ಬರ್ತಿದೆ ಅವರ ಡೈರಿ ರಿಜಿಸ್ಟರ್ಗಳನ್ನ ತೆಗೆದು ನೋಡಿದಾಗ ಅಂತ ಹೇಳಿ. ಈಗಲೂ ಒತ್ತಡದ ಪ್ರಕ್ರಿಯೆಯಲ್ಲಿ ಇರುವಂತ ವ್ಯಕ್ತಿ ಒಬ್ಬ, ಅದರಲ್ಲೂ ಈ ಪ್ರಕರಣದಲ್ಲಿ ಸಿಕ್ಕಿದ ವ್ಯಕ್ತಿ ಮತ್ತೆ ಒತ್ತಡವನ್ನ ಅನುಸರಿಸ್ತಾ ಇರುವ ಪ್ರಕ್ರಿಯೆ ನೋಡಿದ್ರೆ ಇನ್ನಷ್ಟು ಸ್ಟ್ರಾಂಗ್ ಆಗಿ ವಿರುದ್ಧ ಕ್ರಮ ತಗೊಳ್ಳೋದು ಭಾರಿ ಮುಖ್ಯವಾಗುತ್ತೆ ಅನ್ನುವಂತ ಅಂಶವನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿಯೂ ಕೂಡ ನಮ್ಮ ಅಲೋಕ್ ಕುಮಾರ್ ಅವರು DIG ಅವರು ಏನಿದ್ದಾರೆ ಅವರು ಕೂಡ ಬಂದಾಗ ಇದನ್ನು ಎಳೆಯಾಗಿ ಹೇಳಿದ್ದೇವೆ. ಅದಲ್ಲದೆ ICPS ಡೈರೆಕ್ಟರ್ ಅಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಏನಿದೆ ಚಂದ್ರಕಾಂತ್ ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಎಲ್ಲಾ ಅಂಶದ ಮೇಲೆ ಏನು ಕೊಲೆಯಾಗಿದೆ ಅಂಶ ಇದಲ್ಲದೆ ಅವರ ಫಿಟ್ ಅನ್ನ ಪರಿಶೀಲಿಸಬೇಕು. ಮಗು ಒಂದು ಹೇಳಿಕೆ ಕೊಟ್ಟಿದೆ, ಆ ಫಿಟ್ ಅವರೊಬ್ಬರಿಗೆ ಉಪಯೋಗವಾಗ್ತಿದ್ದ ಫಿಟ್ ಅಲ್ಲಿ ಬಹಳಷ್ಟು ಸಾಕ್ಷಿ ಇದೆ ಅಂತ ಅನ್ನುವಂತ ಅಂಶವನ್ನ ಹೇಳಿದೆ ಮಗು. ಹಾಗಾಗಿ ಇದನ್ನೂ ಕೂಡ ನಮ್ಮ ತನಿಖಾಧಿಕಾರಿಗಳು ನೆರವೇರಿಸ್ತಾರೆ ಅನ್ನುವಂತ ನಂಬಿಕೆ ಇದೆ ಅಂತ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಪರಶು ಅವರೇ, ಈಗ ನಿಮ್ ಹತ್ರ ಮಕ್ಕಳು ಶೇರ್ ಮಾಡ್ಕೊಂಡಂಗೆ ಅದನ್ನ ವಿರೋಧಿಸಿದ್ರೆ ಅಂದ್ರೆ ಈ ಬಡತನ ಇರ್ಬೋದು, ಇದನ್ನೇ ಅವ್ರು ಬಂಡವಾಳ ಮಾಡ್ಕೊಳ್ತಾ ಇದ್ರು, ಮಠದ ಹಾಸ್ಟೆಲ್ ನಲ್ಲಿ ಇದ್ದಂತ ಮಕ್ಳಿಗೆ ಟಾರ್ಚರ್ ಮಾಡ್ತಾ ಇದ್ರು, ಇಂಥ ಕೃತ್ಯಗಳನ್ನ ಮಾಡೋದಕ್ಕೆ ಸಪೋರ್ಟ್ ಕೊಡ್ತಾ ಇದ್ರು ಅಲ್ಲಿ ಸುತ್ತಮುತ್ತ ಇದ್ದವರು, ಸ್ವಾಮೀಜಿ ಸುತ್ತಮುತ್ತ ಇದ್ದವರು. ಅದನ್ನ ಮಕ್ಕಳು ಅಕಸ್ಮಾತ್ ವಿರೋಧಿಸಿದ್ರೆ ಅವರಿಗೆ ಹಾಸ್ಟೆಲ್ ವಾರ್ಡನ್ ಶಿಕ್ಷೆ ಕೊಡ್ತಾ ಇದ್ರು, ಟಾರ್ಚರ್ ಮಾಡ್ತಾ ಇದ್ರು. ಯಾವ ತರ ಟಾರ್ಚರ್ ಮಾಡ್ತಿದ್ರು, ಕಿರುಕುಳ ಕೊಡ್ತಾ ಇದ್ರಂತೆ? ಒಂದು ಅವರಿಗೆ ವೆಪನ್ಸ್ ಅನ್ನ ಚಾಕುಗಳನ್ನ ತೋರಿಸೋದ್ರ ಮೂಲಕವಾಗಿ, ಮತ್ತೆ ಎರಡನೇದು ಅವರಿಗೆ ಮತ್ತೆ ಡ್ರಗ್ಸ್ ಕೊಡಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮೂರನೇದು ಎಮೋಷನಲ್, ನಾಲ್ಕನೇದು ಅವರೇ ಮಾಡಿಟ್ಕೊಂಡಂತ ಸಿಡಿಗಳನ್ನ ರಿಲೀಸ್ ಮಾಡ್ಬಿಡ್ತೀನಿ ಅನ್ನುವ ಬೆದರಿಕೆ ಒಡ್ಡೋದ್ರ ಮೂಲಕವಾಗಿ ಮಾಡಿದ ಅಂಶಗಳಿವೆ. ಇವ್ರ ಹತ್ರ ಬಹಳಷ್ಟು ಸಾಕ್ಷ್ಯಗಳು ಎಲ್ಲವೂ ಇದೆ. ಅದನ್ನ ಸಂಗ್ರಹಿಸಬೇಕಾದಂತ ಅಂಶ ಇರೋದು ನಮ್ಮ ಪೊಲೀಸ್ ಇಲಾಖೆ ಮೇಲೆ. ಆ ಪೊಲೀಸ್ ಇಲಾಖೆ ಮಾಡ್ತದೆ ಅನ್ನುವಂಥದ್ದು ಅವ್ರನ್ನ ಫ್ರೀ ಹ್ಯಾಂಡ್ ಆಗಿ ಬಿಡ್ಬೇಕು. ಏನಂತ ಹೇಳಿದ್ರೆ ನಾವು ಒತ್ತಡ ಏರ್ತಲೇ ಇದ್ದೀವಿ, ಅದು ಬೇರೆ ಪ್ರಶ್ನೆ. ಸತ್ಯವನ್ನ ಹೊರಗಡೆ ಹೇಳಿರಿ ಅಂತ ಹೇಳಿ ಇನ್ನಷ್ಟು ಫ್ರೀ ಹ್ಯಾಂಡ್ ಮಾಡಿದ್ರೆ ಅವರು ಎಳೆಯಾಗಿ ಎಲ್ಲವನ್ನು ಬಿಚ್ಚಿಡ್ತಾರೆ. ಅವರಿಗೆ ಮುಕ್ತವಾದಂತ ವಾತಾವರಣವನ್ನ ಕಲ್ಪಿಸುವ ಜವಾಬ್ದಾರಿ ನಾಗರಿಕರಾಗಿ ನಮ್ಮ ಮೇಲೂ ಇರುತ್ತೆ ಮತ್ತು ಸರ್ಕಾರದ ಮೇಲೆ ಇರುತ್ತೆ ಅನ್ನುವಂತ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಕರೆಕ್ಟ್. ನೀವೀಗ ಈ ಡ್ರಗ್ಸ್ ಜಾಲದ ಬಗ್ಗೆ ಗಂಭೀರವಾದಂತ ಆರೋಪ ಮಾಡಿದ್ರಿ, ಅದ್ರ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗ್ಬೇಕು ಅನ್ನೋ ಆಗ್ರಹ ಮಾಡ್ತಾ ಇದ್ರಿ. ಈಗ ಈ ಡ್ರಗ್ಸ್ ಒಂದ್ಸತಿ ತಗೊಂಡ್ರೆ ಅದು ಅಡಿಕ್ಷನ್ ಆಗ್ಬಿಡುತ್ತೆ. ನೀವ್ ಹೇಳ್ದಂಗೆ ಆ ಬಾಲಕಿ ಗೋಡೆ ಹತ್ರ ಹೋಗಿ ಕಿರ್ಚಾಡ್ತಾ ಇದ್ದಿದ್ದು, ಅಳ್ತಾ ಇದ್ದಿದ್ದು, ಅದನ್ನೆಲ್ಲ ವಿದ್ಯಾರ್ಥಿಗಳು ನೋಡಿದ್ದಾರೆ, ಅದನ್ನ ನಿಮ್ ಹತ್ರ ಶೇರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ. ಅಂದ್ರೆ ಈ ಡ್ರಗ್ಸ್ ಅನ್ನ ಇವ್ರು ಕೊಡಕ್ ಶುರು ಮಾಡಿದ ಮೇಲೆ ಆ ವಿದ್ಯಾರ್ಥಿಗಳು ಮತ್ತೆ ಕೇಳ್ತಾ ಇದ್ರಂತ ಅವ್ರ ಹತ್ರ, ನಮಗೆ ಹೋಗಿ ಡ್ರಗ್ಸ್ ಕೊಡಿ ಅಂತ. ಹೌದು, ಯಾಕೆ ಅಂತ ಹೇಳಿದ್ರೆ ಈ ವಿಚಾರವನ್ನ ಡ್ರಗ್ಸ್ ಕೊಡಿ, ಆ ಸೇಬೆ ಕೊಡಿ ಅಂತ. ಪಾಪ ಅವರಿಗೆ ಡ್ರಗ್ಸ್ ಅನ್ನೋದು ಗೊತ್ತಾಗಲ್ಲ. ಆ ಬಿಳಿ ಪೌಡರ್ನ ಅಂಟಿಸಿದಂತ ಸೇಬ್ ಕೊಡಿ ಅಂತ ಪೀಡಿಸ್ತಿದ್ದು ಇದೆ. ಕೊಡಿ ಅಂತ ಹೇಳಿ ಅವ್ರು ಆಗ ಒಡೆದು ಬಡ್ದು ಸುಮ್ಮನೆ ಇರ್ತಿದ್ದು ಇದೆ. ಆದ್ರೆ ಈ ಮಕ್ಕಳು ತಲುಪಿ ಹೇಳ್ಕೊಳ್ಳೋದು, ಹೆಂಗೋ ಆಡೋದು,
ಅಬ್ನಾರ್ಮಲಿಟಿ ಡೆವಲಪ್ ಆಗ್ಬಿಟ್ಟಿತ್ತೆ ಮೇಡಮ್. ಕೆಲವರಿಗಂತೂ ಅಬ್ನಾರ್ಮಲಿಟಿ ಇನ್ನೂ ಸ್ವಲ್ಪ ಸಮಾಧಾನ ಚಿತ್ತವಾಗಿ ಬಂದಿಲ್ಲ. ಕೆಲವು ಮಕ್ಕಳು ಬಂದಿದ್ದಾರೆ, ಅವ್ರಿಗೆ ಇನ್ನೂ ಭೀತಿ ವಾತಾವರಣ, ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ಳುವಂಥದ್ದು, ಅದು ಬೇಕು ಅಂತ ಪೀಡಿಸುವಂಥದ್ದು, ಮೈಕೈ ನಡಗಿಸ್ಕೊಳ್ಳುವಂಥದ್ದು, ಮಾತಾಡ್ಬೇಕಾದ್ರೆ ಭಯದ ವಾತಾವರಣ, ಕಣ್ಣುಗಳೆಲ್ಲ ತೇಲಿಸಿ ಮಾತಾಡುವಂಥದ್ದು ಮಾಡ್ತಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಇದು ಈನಿಯಸ್ ಆದಂತಹ ಕ್ರೈಮ್ ಇದು. ನಮ್ಮ ಮುಂದೆ ಇರುವಂತಹ ಈ ಡ್ರೆಸ್ಗೋಸ್ಕರ ಪೀಡಿಸ್ತಿರುವಂತಹ ಅಂಶಗಳನ್ನ ಯಾಕೆ CWC ಅವರು ಗಮನಿಸ್ಲಿಲ್ಲ, ಯಾಕೆ DCP ಅವರು ಗಮನಿಸ್ಲಿಲ್ಲ, ಯಾಕೆ ಮಹಿಳಾ ಮತ್ತು ಮಕ್ಕಳ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕ ಇರಲಿಲ್ಲ, ಜೆ ಉಸ್ತುವಾರಿ ಆದಂತ ಅಲ್ಲಿಯ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಿದ್ರು, ಇದೆಲ್ಲವನ್ನು ಅಂಶವನ್ನು ಇಟ್ಟುಕೊಂಡು ಮತ್ತಷ್ಟು ತನಿಖೆಗೆ ಆದೇಶವನ್ನು ನೀಡಬೇಕು ಅಂತೇಳಿ ಈಗಾಗ್ಲೇ ನಮ್ಮ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಟ್ಯಾಗ್ ಮಾಡಿದ್ದೇವೆ ಮೇಡಮ್. ಅದು ಮತ್ತಷ್ಟು ಮಾಹಿತಿಗಳು ಹೊರ ಬರ್ಬೋದು ಅಂತ ಭಾವಿಸ್ತೇನೆ. ಆದ್ರೆ ಮಕ್ಕಳು ಒಂದು ಗೋಗರಿಯೋದು ಇದೆಯಲ್ಲ ಡ್ರಗ್ಸ್ಗೋಸ್ಕರ, ಮತ್ತೆ ಇವರು ಅದನ್ನ ಬಳಸ್ಕೊಳ್ಳುವ ವಿಕೃತಿ ಇದೆಯಲ್ಲ, ಇದನ್ನ ನಾವು ಎಂದೆಂದೂ ಸಾರ್ವಜನಿಕರಾಗಿ ಒಬ್ಬ ಹೆಣ್ಣು ಮಕ್ಕಳ ತಂದೆಯಾಗಿ ಮತ್ತೆ ಈ ಮಕ್ಕಳ ಗೋಸ್ಕರ ನಾವು ಇರುವವರಾಗಿಯೂ ಕೂಡ ಯೋಚನೆ ಮಾಡುವಂಥದ್ದು. ಮೊದಲು ಇದನ್ನು ನಾನು ಸ್ವಲ್ಪ ಹಲ್ಕಚ್ಚಿ ಹೇಳುವಂಥದ್ದು, ಈ ಅಂಶಗಳ ಮೇಲೆ ಗಮನ ಚೆಲ್ಲಿ. ಇಲ್ಲ ಅಂತ ಹೇಳಿದ್ರೆ ಈ ನೀಚರು ಮತ್ತಷ್ಟು ದೊಡ್ಡದಾಗಿ ಬೆಳಿಲಿಕ್ಕೆ ಬಿಡಬಾರ್ದು. ಯಾಕೆ ಅಂತ ಹೇಳಿದ್ರೆ ನೋಡಿ, ನಮ್ಮ ಅಥಾರಿಟಿಗಳು ಏನ್ ಮಾಡ್ತಿವೆ, ಜೈಲಲ್ಲಿ ದಿವಸಕ್ಕೆ ಒಬ್ಬೊಬ್ರು ಸಂಪರ್ಕ ಮಾಡ್ತಿದ್ದಾರೆ ಅಂದ್ರೆ ಈ ಕೊಂಡಿಗಳನ್ನೆಲ್ಲ ಕಟ್ ಮಾಡಿ ಏನೋ ಅರ್ಥ ಅಲ್ವೇ? ಹಾಗಾಗಿ ಈ ಡ್ರೆಸ್ ಒಳಗಡೆ ಪ್ರವೇಶ ಮಾಡಿದ್ದಾದ್ರು ಹೇಗೆ? ರಶ್ಮಿ ಅನ್ನುವಂತ ಅನಕ್ಷರಸ್ತೆ ಯಾಕೆ ಫಸ್ಟ್ PUC ಓದಿರ್ಬೋದು, ಇರ್ಲಿ, ಆದ್ರೆ ಆಕೆಗೆ ತಿಳುವಳಿಕೆ ಅಂತ ಪ್ರಮಾಣದಲ್ಲಿ ಇಲ್ಲ. ಅದಕ್ಕೆ ಪೌಡ್ರ್ ಕೊಡಬೇಕು, ಹೊಡಿಬೇಕು, ಆ ಸ್ವಾಮೀಜಿ ಹತ್ರ ಸಂತೃಪ್ತಿ ಕಳಿಸ್ಬೇಕು, ಮತ್ತೆ ಸ್ವಾಮೀಜಿ ಕೂಡ ದುಡ್ಡು ಇಸ್ಕೋಬೇಕು. ಆದ್ರೆ ಈ ಡ್ರಗ್ಸ್ ಒಳ ಪ್ರವೇಶ ಆಕೆ ಮೂಲಕ ಹೇಗೆ ಬರ್ತಿತ್ತು, ಆಕೆ ಜಾಲ ಎಂತದ್ದು, ಮತ್ತೆ ಈ ಸ್ವಾಮಿಯ ಜಾಲ ಎಂತದ್ದು ಸ್ಪಷ್ಟವಾಗಿ ಹೇಳ್ಬೇಕು. ಅದಕ್ಕೆ ಹೇಳಿದ್ದು, ಮಕ್ಕಳು ಹೇಳ್ತಾ ಇದ್ದಿದ್ದು ಚುಚ್ಕೊಂಡ ನಂತರ ನಮಗ್ ಕೊಟ್ಟ ನಂತರ ಅದು ಉಳಿಕೆ ಭಾಗವನ್ನ ಟಾಯ್ಲೆಟ್ ಹಾಕಿ ಒಳಗಡೆ ಹಾಕ್ಬಿಡ್ತಿದ್ರು ಅಂತ ಹೇಳಿ, ಅವ್ರದ್ದು ಒಂದೇ ಫಿಟ್ ಇರೋದು ಅಂತಾನು ಹೇಳ್ತಿದ್ರು. ನನಗ್ ಗೊತ್ತಿಲ್ಲ, ಆದ್ರೆ ಇದು ಆಪ್ತ ಸಮಾಲೋಚನೆ ಇದೆಲ್ಲವನ್ನು ಪರಿಶೀಲನೆ ಮಾಡ್ಬೇಕಿತ್ತು ಇಷ್ಟರೊಳಗಡೆ. ಯಾಕೆ ಅಂತ ಹೇಳಿದ್ರೆ ಈ ಎಲ್ಲ ಮಾಹಿತಿಯನ್ನು ಹೊರ ಚೆಲ್ಲುವಂತದ್ದು NDP ಅಂದ್ರೆ ನಿಕೋಟಿನ್ ಡ್ರಗ್ಸ್ ಸಂಬಂಧಪಟ್ಟಾಗೆ ರಾಷ್ಟ್ರೀಯ ತನಿಖಾ ದಳಕ್ಕೆ ಈ ಮಾಹಿತಿಯನ್ನು ರವಾನಿಸ್ಬೇಕಿತ್ತು. ಯಾಕೆಂದ್ರೆ ಈ ಪೌಡ್ರ್ ಏನು ಅಂತ ಹೇಳಿ, ಆ ಪೌಡ್ರಿನ ಮಾಹಿತಿ ಸಂಗ್ರಹಿಸಿದ ನಂತರ ಆ ಪೌಡ್ರಿನ ಕಂಟೆಂಟ್ ಏನು, ಮಕ್ಕಳ ಮೇಲೆ ದೀರ್ಘವಾಗಿ ಪರಿಣಾಮ ಬೀರುವಂತದ್ದು ಎಂತದ್ದು, ಮತ್ತೆ ಆ ಮಕ್ಕಳು ಅದರ ಮೇಲೆ ಬೇಡಿಕೆ ಇಡುತ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಎಷ್ಟು ದಿವಸ ಈ ಸಫರಿಂಗ್ ಇಂದ ಆಚೆ ಬರಬೇಕಾಗತ್ತೆ, ಯಾವ ರೀತಿಯಾದಂತ ಆಪ್ತ ಸಮಾಲೋಚನೆ ಬೇಕಾಗತ್ತೆ, ಯಾವ ರೀತಿಯಾದ ಕಾಂಗ್ನೇಟಿವ್ ಅಂದ್ರೆ ಜ್ಞಾನಾತ್ಮಕವಾದಂತ ಆಪ್ತ ಸಮಾಲೋಚನೆ ಬೇಕಾಗಿದೆ. ಅದ್ರೊಟ್ಟಿಗೆ ಈ ಡ್ರಗ್ಸಿನ ಬಗ್ಗೆ ಯಾವತ್ತೂ ಕೂಡ ಆ ಮಕ್ಕಳು ಅಟ್ರಾಕ್ಟ್ ಆಗದ ಹಾಗೆ ಯಾವ ರೀತಿಯಾದಂತ ತರಬೇತಿಗಳು ಬೇಕಾಗಿದೆ, ಇಷ್ಟರೊಳಗಡೆ ಡಿಸೈನ್ ಮಾಡ್ಬೇಕಿತ್ತು. ಈ ಅಂಶಗಳನ್ನು ಕೂಡ ಫೈನಲ್ ಚಾರ್ಜ್ ಶೀಟ್ ಅಲ್ಲಿ ಹೇಳ್ತಾರೆ ಅಂತ ಭಾವಿಸ್ತೇನೆ. ಓಕೆ, ಮತ್ತೊಂದು ವಿಷಯ ಪರಶು ಅವರೇ, ಈಗ ಈ ತರ ಕೃತ್ಯಕ್ಕೆ ಯಾವ ವಿದ್ಯಾರ್ಥಿನಿಯರನ್ನ ಅಪ್ರಾಪ್ತಿಯರನ್ನ ಬಳಸ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಈ ತರ ಡ್ರಗ್ಸ್ ಕೊಡ್ತಾ ಇದ್ದಿದ್ದಂತ, ಅಥವಾ ಆ ಹಾಸ್ಟೆಲ್ ನಲ್ಲಿ ಇದ್ದಂತ ಎಲ್ಲಾ ವಿದ್ಯಾರ್ಥಿನಿಯರಿಗೂ ಕೊಡ್ತಾ ಇದ್ರಂತ, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಶೇರ್ ಮಾಡಿದಾರಾ ಹುಡುಗಿರು? ಸಾಮಾನ್ಯವಾಗಿ ಒಂದು 23ರಿಂದ 28 ಜನ ಮಕ್ಕಳ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಕೊಟ್ಟಿರೋ ಬಗ್ಗೆ. ಆದ್ರೆ ಇದು ತನಿಖೆ ಆಗ್ಬೇಕಲ್ವಾ? ಅವರು ಅದು ಹೇಳಿದ್ದಾರೆ, ಮತ್ತೆ ಹೇಳಿರುವ ಅಂಶಗಳು ಆಲ್ಮೋಸ್ಟ್ ಅಲ್ಲಿ ಒಂದು 80% ಅಂಶಗಳು ಸತ್ಯವಾಗಿ ಕಂಡು ಬರ್ತಿದೆ ಅಂದ್ರೆ ಇನ್ನು 20% ಸತ್ಯವಾಗಿ ಕಂಡು ಬರ್ಬೇಕು ಅಂತ ಹೇಳಿದ್ರೆ, ಹಾಗಾಗಿ ಜ್ಞಾನ ಈಗ ADGP ಅವರು ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ, ಜ್ಞಾನಾತ್ಮಕವಾದಂತಹ ತನಿಖೆಗಳಾಗ್ಬೇಕು, ಕೂಮಿಂಗ್ ಆಗ್ಬೇಕು. ಅಂದ್ರೆ ಪ್ರತಿ ಹಂತದಲ್ಲೂ ಸುತ್ತಲ ವಾತಾವರಣವನ್ನ ಜಾಯಿನ್ ಮಾಡ್ತಾ ಹೋಗ್ಬೇಕು. ಹೇಗಿದೆ, ಏನಾಗಿದೆ, ಆ ಡ್ರೆಸ್ ತಗೊಂಡಂತ ಇಂಜೆಕ್ಷನ್ ಏನಿದೆ, ಆ ಪೌಡ್ರ್ ಎಲ್ಲಿಂದ ಬಂತು, ಆ ಪೌಡ್ರಿನ ಔಷಧ ಜಾಗ ಯಾವುದು, ಮತ್ತೆ ಅದು ಎಷ್ಟು ಪ್ರಮಾಣದಲ್ಲಿ ಇತ್ತು, ಎಷ್ಟು ಕಂಟೆಂಟ್ ಇತ್ತು, ಎಷ್ಟು ಗ್ರಾಮ್ ಇತ್ತು. ಒಂದು ಸತಿ 1 ಗ್ರಾಮ್ ಒಳಗಡೆ ಬರ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಅಂಶ ಇರುತ್ತೆ. ಆ ಲಕ್ಷಾಂತರ ರೂಪಾಯಿ ಹಣವನ್ನ ಪೇ ಮಾಡಿದವ್ರು ಯಾರು, ಯಾವ ಅಕೌಂಟ್ಗೆ ವರ್ಗಾವಣೆ ಆಯ್ತು, ಗೋವಾದಿಂದ ಬಂತ, ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ, ಗೋವಾದಿಂದ ಬಂತ, ಮತ್ತೆಲ್ಲಿಂದ ಬಂತು, ಈ ಎಲ್ಲ ಅಂಶವನ್ನ ಅವರು ತನಿಖೆ ಮಾಡುವುದು ಭಾರಿ ಮುಖ್ಯವಾಗತ್ತೆ. ಯಾಕೆಂದ್ರೆ ಹೌದು ಇದು ಮತ್ತಿನ ಔಷಧಿ ಇದೆ ಅನ್ನೋದಾದ್ರೆ, ಅವ್ರು ಕೊಡ್ತಿದ್ದೆ ಅನ್ನೋದೇ ಆದ್ರೆ ಅಂದ್ರೆ ಅಲ್ಲಿಗೊಂದು ಜಾಲ ಇದೆ ಅಂತ ಅರ್ಥನೇ ಅಲ್ವಾ? ಆ ನಿಟ್ಟಿನಲ್ಲಿ ನಾವು ಯೋಚಿಸಲೇಬೇಕಾಗತ್ತೆ ಮೇಡಮ್. ಫೈನ್. ಪರಶುರೇ, ಪ್ಲೀಸ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಇದ್ರ ಬಗ್ಗೆ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ, ಮಾತುಕತೆಯನ್ನ ಮುಂದುವರಿಸ್ತೀನಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ
ಪರವಾಗಿ ನಿಲ್ಲೋಕು ಬೇಕು ಬಲ, ವಿರುದ್ಧವಾಗಿ ನಿಲ್ಲೋಕು ಬೇಕು ಬಲ, ಎದ್ ನಿಲ್ಲೋಕೆ ಬೇಕು ದೈಹಿಕ ಬಲ. ಸತ್ಯ ಗೆಲ್ಬೇಕು, ಅದಕ್ಕಾಗಿ ನಿತ್ಯ ಹೋರಾಡಬೇಕು. ಹೋರಾಟವೇ ಶಕ್ತಿ, ಅದೇ ಸಮಾಜದ ಬಲ. ಸಮಾಜದ ಗೆಲುವಿಗಾಗಿ ಕೇಳ್ತೀನಿ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ. ಗಟ್ಟಿ ಧ್ವನಿ ಹಿಂದಿದೆ ಛಲ, ಪ್ರಾಮಾಣಿಕತೆಯ ಬಲ. ವಿಷಯಾಂತರ ಮಾಡೋದನ್ನ ತಡೆಯೋಕೆ ಬೇಕು ಮಾನಸಿಕ ಬಲ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ವಿಷಯಕ್ಕೆ ಸೀಮಿತವಾಗಿ ಮಾತಾಡಿಸ್ತೀನಿ. ಟು ದ ಪಾಯಿಂಟ್. ಬಂಗಾಳಿ ಶಾಸಕ ರೇಣುಕಾಚಾರ್ಯ ತಮ್ಮನ ಮಗ ಚಂದ್ರಶೇಖರ್ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಮೊನ್ನೆಯಷ್ಟೇ ತುಂಗಾ ನಾಲೆಯಲ್ಲಿ ಕಾರಿನಲ್ಲಿ ಚಂದ್ರು ಶವ ಸಿಕ್ಕಿತ್ತು. ನಿನ್ನೆ ಮರಣೋತ್ತರ ಪರೀಕ್ಷೆ ನಡೆದಿದ್ದು ಇಂದು ಅದರ ವರದಿ ಪೊಲೀಸರ ಕೈ ಸೇರಲಿದೆ. ಚಂದ್ರಶೇಖರದ್ದು ಅಪಘಾತದಿಂದ ಸಾವು ಕೊಲೆಯೋ ಅನ್ನುವಂಥದ್ದು ಗೊತ್ತಾಗಲಿದೆ. ಚಂದ್ರದು ಕೊಲೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ಬಂದ ಬಳಿಕ ಚಂದ್ರು ಸಾವಿಗೆ ನಿಖರ ಕಾರಣ ತಿಳಿಯಲಿದೆ. ಕಾರ್ನಲ್ಲಿ ಎಷ್ಟು ಜನ ಇದ್ರು, ಮುಂಭಾಗ ಗ್ಲಾಸ್ ಒಡೆದಿದ್ದು ಹೇಗೆ ಅನ್ನೋ ಎಲ್ಲದರ ಬಗ್ಗೆ ತನಿಖೆ ನಡೀತಾ ಇದೆ. ಶಾಸಕ ಎಂಪಿ ರೇಣುಕಾಚಾರ್ಯ ತಮ್ಮನ ಮಗ ಚಂದ್ರಶೇಖರ್ ಸಾವು ಇನ್ನೂ ನಿಗೂಢವಾಗಿಯೇ ಇದೆ. ಚಂದ್ರು ಕಾಣೆಯಾದ ದಿನ ಒಂದೇ ನಂಬರ್ಗೆ ಹಲವು ಬಾರಿ ಕರೆ ಹೋಗಿದೆ ಎನ್ನಲಾಗ್ತಾ ಇದೆ. ಅಕ್ಟೋಬರ್ 30ರ ರಾತ್ರಿ 10 ಗಂಟೆಯಿಂದ ಒಂದೇ ನಂಬರ್ಗೆ ನಿರಂತರವಾಗಿ 10ಕ್ಕೂ ಹೆಚ್ಚು ಬಾರಿ ಕರೆ ಹಾಗೂ ಮೆಸೇಜ್ ಮಾಡಿದ್ರಂತೆ ಚಂದ್ರು. ಅಕ್ಟೋಬರ್ 30ರ ರಾತ್ರಿ 10 ಗಂಟೆವರೆಗೆ ಗೌರಿಗದ್ದೆಯಲ್ಲಿದ್ದ ಚಂದ್ರು ಬಳಿಕ ಚಿಕ್ಕಮಗಳೂರಿನ ಕೊಪ್ಪದ ವ್ಯಕ್ತಿ ಜೊತೆ ಸಂಭಾಷಣೆ ಮಾಡಿದ್ದಾರಂತೆ. ಆ ನಂಬರ್ ಬಗ್ಗೆ ಮಾಹಿತಿ ಪಡೆದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇನ್ನು ಹೊನ್ನಾಳಿ ಚಂದ್ರಶೇಖರ್ ಸಾವಿನ ಪ್ರಕರಣ ಸಂಬಂಧ ಪೊಲೀಸರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಮುರುಘಾ ಶ್ರೀಗಳ ಮೇಲೆ ಆದಂತ ಪೋಕ್ಸೋ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತಾ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಪರಶು ಅವರನ್ನ ನಾವು ಮಾತಾಡಿಸ್ತಾ ಇದ್ವಿ. ಪರಶು ಅವರೇ, ವೆಲ್ಕಮ್ ಬ್ಯಾಕ್. ನೀವು ಹೇಳ್ದಂಗೆ ಮಕ್ಕಳನ್ನ ರಿಹ್ಯಾಬಿಲಿಟೇಷನ್ ಸೆಂಟರು ಅಥವಾ ಈ ಡ್ರಗ್ಸ್ ಇಂದ ಮುಕ್ತಗೊಳಿಸೋದಕ್ಕೆ ಪ್ರಯತ್ನಗಳು ಇಷ್ಟರಲ್ಲ ಆಗ್ಬೇಕಾಗಿತ್ತು. ಆದ್ರೆ ಬಹುಶಃ ವಿಷಯನೇ ತಡವಾಗಿ ಬಂತು ಅಥವಾ ಟೈಮ್ ಬೇಕು ಅಂತ ಬೈ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಆಲ್ರೆಡಿ ಡಿಲೇ ಆಗ್ಬಿಟ್ಟಿದೆ. ಮಕ್ಕಳ ಮನಸ್ಥಿತಿ ಬಗ್ಗೆನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ನೀವು ಹೇಳ್ದಂಗೆ ಹೆಣ್ಣು ಮಕ್ಕಳ ಪರಿಸ್ಥಿತಿ ನೋಡಿ ನಾವು ಅವ್ರಿಗೆ ಸಪೋರ್ಟಿಗೆ ನಿಂತ್ವಿ ಅಂತ ಹೇಳಿದ್ರಲ್ಲ, ಈ ಕ್ಷಣಕ್ಕೂ ಆ ಸಪೋರ್ಟ್ ಮುಂದುವರೆದಿದೆ, ಇಲ್ಲ ಅಂತಲ್ಲ. ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ. ಬಟ್ ಸಡನ್ ಆಗಿ ಅವರನ್ನ ಬೇರೆ ಕಡೆ ಎಲ್ಲೋ ಶಿಫ್ಟ್ ಮಾಡಿದ್ರು, ಮಠದ ಹಾಸ್ಟೆಲ್ ಇಂದ. ಅದಾದ್ಮೇಲೂ ಅದು ಡ್ರಗ್ಸ್ ಕಂಟಿನ್ಯೂ ಆಯ್ತು ಸಪ್ಲೈ ಮಾಡೋದು ಅಂತ ಏನಾದ್ರು ಡೌಟ್ ಇದೆಯಾ ನಿಮ್ಗೆ? ಅದ್ರ ಬಗ್ಗೆ ನನ್ಗೆ ಮಾಹಿತಿ ಇಲ್ಲ ಮೇಡಮ್. ಆನೆಸ್ಟಾಗಿ ಒಂದು ನೋಡಿ, ಇವರೆಲ್ಲ ವ್ಯವಸ್ಥಿತ ಸಂಚುಗಾರರ ಪಾಲುದಾರರು ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಕೆಲವು ಅಧಿಕಾರಿಗಳನ್ನ 6ನೇ ತಾರೀಕು ಈ ಪ್ರಕರಣ ಹೊರಗಡೆ ಬರುತ್ತಿದ್ದ ದಿವಸದ 6 ದಿವಸದ ನಂತರ ಎಲ್ಲಾ ಮಕ್ಕಳನ್ನು ವರ್ಗಾಯಿಸ್ಬಿಡ್ತಾರೆ. ರಾತ್ರೋರಾತ್ರಿ ಯಾವ್ದೇದೋ ಜಿಲ್ಲೆ ಕಳಿಸ್ಬಿಡ್ತಾರೆ. ಇದು ಸ್ಪಷ್ಟವಾಗಿ RTI ಅಂದ್ರೆ ರೈಟ್ ಟು ಎಜುಕೇಶನ್ ನ ಉಲ್ಲಂಘನೆ. ಆ ಮಕ್ಕಳಿಗೆ ಕೆಲವರಿಗೆ ಇನ್ನೂ ಶಿಕ್ಷಣಕ್ಕೆ ಶಾಲೆಗಳು ಸಿಕ್ಕಿಲ್ಲ. ಆ ಮಕ್ಕಳು ಇನ್ನೂ ಆತಂಕದಿಂದ ಹೊರಗಡೆ ಬಂದಿಲ್ಲ. ಅವ್ರಿಗೆ ಇನ್ನೂ ಸೇಬು ತಿನ್ಬೇಕು ಅನ್ನೋ ಆಸೆ ಹೋಗಿಲ್ಲ. ಈ ಎಲ್ಲ ಅಂಶಗಳಿದೆ ಅಂತ ಅನ್ನೋದಾದ್ರೆ ಇವರು ಮಾಡಿದ ಪ್ರಕ್ರಿಯೆ ಆದ್ರೂ ಏನು ಕಣ್ಣು ಒರೆಸುವ ಪ್ರಕ್ರಿಯೆ ಮಾಡ್ಬಿಟ್ರು. ಮತ್ತಷ್ಟು ಮಾಹಿತಿ ಎಲ್ಲಿ ಲೀಕ್ ಆಗ್ಬಿಡ್ತದೋ ಅಂದ್ಬಿಟ್ಟು ರಾತ್ರೋರಾತ್ರಿ ವರ್ಗಾಯಿಸಿದ್ರು. ಇವರು ಅಪರಾಧಿಯ ಆರೋಪಿದಾರನ ಪರವಾಗಿ ಕೆಲಸ ಮಾಡಿದ್ರು. ಅದನ್ನ ನಾವು ಖಂಡಿಸಲಿಕ್ಕೆ ಯಾವತ್ತೂ ಧ್ವನಿ ಇದೆ, ಖಂಡಿಸ್ತಾ ಇದ್ದೇವೆ. ಯಾಕೆಂದ್ರೆ ಇವ್ರನ್ನ ವರ್ಗಾಯಿಸಿದ್ರಲ್ಲ, ಅದಾದ ನಂತರವೂ ಕೂಡ ಕೆಲವು ತಾಯಂದಿರು ತನ್ನ ಮಕ್ಕಳಿಗಾದ ದುರಂತವನ್ನ, ಅವಮಾನವನ್ನ, ಆತಂಕವನ್ನ, ತಬ್ಬಲಿತನವನ್ನ ಇಟ್ಕೊಂಡು ನಮ್ಮ ಹತ್ರ ಬಂದ್ರಲ್ಲ, ಅದು ನಮ್ಗೆ ಇನ್ನೂ ತುಂಬಾ ಬೇಸರ. ಯಾಕೆಂದ್ರೆ ಅಥಾರಿಟಿಗಳ ಮುಂದೆ ನಿಂತ್ಕೋಬೇಕು. ನಾವೊಂದು ಸಣ್ಣ ಸಂಸ್ಥೆ, ಒಂದು ಪ್ರಾಮಾಣಿಕವಾಗಿರ್ಬೋದು, ಅದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ನಮ್ಗೆ. ಆದ್ರೆ ಈ ತರದಕ್ಕೆ ಹೋಗೋ ಬದಲು ಅಲ್ಲಲ್ಲೇ ಹೋಗಿ ನಿಂತು ಅವರಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಪ್ರಯತ್ನ ಹಾಕ್ಬೇಕಿತ್ತು ಇಷ್ಟೊಳಗಡೆ. ಮತ್ತೆ ಯಾರು ಮಕ್ಕಳನ್ನ ವರ್ಗಾಯಿಸಿದ್ರು, ಆ ಮಕ್ಕಳ ಸ್ಥಿತಿಗತಿ ಏನು, ಆ ಮಕ್ಕಳಿಗೆ ಆಗಿರುವ ನೋವುಗಳೆಂತದ್ದು, ಅವ್ರ ಪೋಷಕರು ಅನಾಲಿಸಿಸ್ ಮಾಡಕ್ಕಾಗದೆ ಇರುವ ಅನಕ್ಷರಸ್ಥರು ಪಾಪ. ಆದ್ರೆ ಮಕ್ಕಳಿಗೆ ಏನೋ ಅನ್ಯಾಯ ಆಗ್ತಾ ಇದೆ, ನನ್ ಮಗಳಿಗೆ ಏನೋ ಡಿಸ್ಟರ್ಬ್ ಆಗಿದೆ ಅಂತ ಅಂದ್ರೂ ಕೂಡ ಯಾರ ಮುಂದೆ ಹೇಳ್ಕೊಳ್ತಾರೆ? ಬಸ್ ಚಾರ್ಜೇ ಇಲ್ಲದೆ ಇರುವಂತವ್ರು ಅಥವಾ ಅವ್ರ ಜೀವನವೇ ಕಷ್ಟ ಆಗಿರುವಂತವ್ರು ಯಾರ ಮುಂದೆ ಹೇಳ್ಕೊಳ್ತಾರೆ? ಹಾಗಾಗಿ ನಾವು ಕಲ್ಯಾಣ ರಾಷ್ಟ್ರದಲ್ಲಿ ಇರುವ ಜನ
ಇದನ್ನ ಭಾರಿ ಸೂಕ್ಷ್ಮವಾಗಿ ನೋಡ್ಬೇಕಿತ್ತು, ಮಾನವೀಯವಾಗಿ ನೋಡ್ಬೇಕಾಗಿತ್ತು, ಮತ್ತೆ ಅಂತಃಕರಣದಿಂದ ನೋಡ್ಬೇಕಾಗಿತ್ತು. ಈ ಮಕ್ಕಳಿಗೆ ಸಾಂತ್ವನ ಕೊಡ್ತಾ ಅವರ ಬದುಕನ್ನ ಬದಲಾಯಿಸುವ ನಿಟ್ಟಿನಲ್ಲಿ ನಾವು ನೋಡ್ಬೇಕಿತ್ತು. ಇಂತ ಡ್ರಗ್ಸ್ ತಗೊಳ್ಳುವಂತ ಸ್ವಾಮೀಜಿ, ಡ್ರಗ್ಸ್ ಅನ್ನು ಹಂಚುವ ಸ್ವಾಮೀಜಿ, ಅಥವಾ ಏನ್ ಆರೋಪ, ನಾನೇನು ಪೂರ್ಣವಾಗಿ ಹೇಳ್ತಾ ಇಲ್ಲ, ಈ ಆರೋಪಗಳನ್ನ ಮಾಡಿದಂತ ವ್ಯಕ್ತಿಗಳಿಗೆ ಇಷ್ಟು ಹಣವನ್ನ ಸರ್ಕಾರದಿಂದ ವಿವೇಚನ ಶಕ್ತಿ ಬಳಸಿ ಕೊಟ್ಟಿದ್ದೇವೆ. ಆದ್ರೆ ಈ ನೊಂದಂತ ಮಕ್ಕಳು ಏನ್ ಹೇಳ್ಕೊಳ್ತಾ ಇದ್ದಾರೆ ಅದರಲ್ಲಿ ಬಹಳಷ್ಟು ಅಂಶ ಸತ್ಯ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರ್. ಅವ್ರದ್ದು ಅಂದಿದ್ ಕೂಡಲೇ ನಮ್ಮ ಸರ್ಕಾರ ಆ ಮಕ್ಳಿಗೆ ಏನ್ ಅನ್ಯಾಯ ಆಗಿದೆ ಅವ್ರಿಗೆ ಮೊದ್ಲು ಪರಿಹಾರ ರೂಪವಾಗಿ ಏನಾದ್ರು ಒಂದಿಷ್ಟು ಕೊಡೋಣ ಅಂತಂದ್ರೆ ಒಂದು ಆತ್ಮವಿಶ್ವಾಸ ಆದ್ರೂ ಬರ್ತದೆ, ಒಂದು ವಿವೇಕ ಆದ್ರೂ ಬರುತ್ತೆ, ಒಂದು ವಿಚಾರವಾದ್ರೂ ಬರುತ್ತೆ ಅಂತ ಅನ್ನುವಂಥದ್ದು ನಾನು ಭಾವಿಸ್ತೇನೆ ಮೇಡಮ್. ಆದಾಗ್ಯೂ ಮಕ್ಕಳೊಳಗಡೆ ಸೇರಿರುವ, ರಕ್ತದೊಳಗೆ ಸೇರಿರುವ ನಿಕೋಟಿನ್ ಏನಿದೆ ಆ ಅಂಶವನ್ನ ಕಿತ್ತೆಸಿಬೇಕು ಅಂತ ಹೇಳಿದ್ರೆ ಅವ್ರಿಗೆ ಪರಿಶುದ್ಧವಾದ ಆಹಾರ, ವಿಟಮಿನ್ಸ್ ಎಲ್ಲ ಕೊಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ತತ್ಕ್ಷಣ ಕ್ರಮ ಜರುಗಿಸಬೇಕಾಗತ್ತೆ. ಸುಮ್ಮನೆ ಹೌದು ಇದು ಸತ್ಯ ಆಗೋಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ, ಅಯ್ಯೋ ಛೇ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಿವರ್ತನೆ ಮತ್ತು ಅವರ ಬದುಕ ಬದಲಾಯಿಸುವ ನಿಟ್ಟಿನಲ್ಲಿ ನನ್ನ ಸರ್ಕಾರ ಹೆಜ್ಜೆ ಹಾಕ್ಬೇಕು. ಯಾಕೆಂದ್ರೆ ನಮ್ಮ ಡೆಮೋಕ್ರಸಿ ಸರ್ಕಾರಗಳು ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕುವ ನಿಟ್ಟಿನಲ್ಲಿ ವಿರೋಧ ಪಕ್ಷವೂ ಕೆಲಸ ಮಾಡ್ಬೇಕು ಅಂತ ಹೇಳಿ ಹಂಬಲಾಗಿ ರಿಕ್ವೆಸ್ಟ್ ಮಾಡ್ತೀನಿ, ಹೊರತು ಮತ್ತೆ ಯಾವುದೇ ಕಾರಣದಿಂದಲ್ಲ ಅಲ್ಲ. ಮಕ್ಕಳ ವಿಚಾರವನ್ನು ಇಟ್ಕೊಂಡು, ಯಾಕೆ ಅಂತ ಹೇಳಿದ್ರೆ ಅವ್ರ ಒಳಗಡೆ ಸೇರಿರುವಂತಹ ರಕ್ತ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ನಿಕೋಟಿನ್ ಇರ್ಬೋದಾದ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಜಾಲವನ್ನ ಭೇದಿಸಲೇಬೇಕು. ಫೈನ್, ಥ್ಯಾಂಕ್ ಯು ಪರಶು ಅವರೇ, ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ನೀವು ಹೇಳ್ದಂಗೆ ಈಗ ಪೂರ್ಣ ಪ್ರಮಾಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಾಗ ಇನ್ನಷ್ಟು ಸ್ಫೋಟಕವಾದಂತ ವಿಷಯಗಳು, ಸತ್ಯ ಹೊರಗಡೆ ಬರಲಿ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.